shit. Just miss. Okay. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಪ್ರತಿದಿನ ಎಲ್ಲರ ಮನೆಯಲ್ಲಿ ಒಂದು ಮಾರ್ನಿಂಗ್ ರುಟೀನ್ ಅಂತ ಇದ್ದೇ ಇರುತ್ತೆ. ಕಿಚನಲ್ಲಿ ಕೆಲಸ ಆಗಿರ್ಬೋದು, ಬೆಳಿಗ್ಗೆ ಎದ್ದು ಕೆಲವೊಬ್ರದ್ದು ಬೇರೆಯೇ ಜವಾಬ್ದಾರಿಗಳಿರ್ಬೋದು. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನಿರುತ್ತೆ ಅಂತ ಐ ವಿಲ್ ಟೆಲ್ ಯು. ರೀಸೆಂಟ್ ರುಟೀನ್: ಬೆಳಿಗ್ಗೆ ಎದ್ದಿದ ತಕ್ಷಣ ಎನರ್ಜಿ ಡ್ರಿಂಕ್. ಒಂದು ಕಡೆಯಿಂದ ಹಾಲು ಕಾಯ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಟೀ. ಕೆಲವೊಬ್ರಿಗೆ ಎನರ್ಜಿಗೆ ಟೀ ಬೇಕಲ್ಲ ಬೆಳಿಗ್ಗೆ, ಇನ್ನು ಕೆಲವೊಬ್ರಿಗೆ ಕಾಫಿ ಬೇಕಾಗುತ್ತೆ. ಹಾಗೆಯೇ ಅಮ್ಮನ ಹತ್ರ ಫಸ್ಟ್ ಕೇಳಬೇಕು, ಈ ಮಸಾಲಾ ಚಾಯ್ ಕ್ವಾಂಟಿಟಿ ಎಷ್ಟು ಏನು ಅಂತ. ಬೆಳಿಗ್ಗೆ ಐ ಆಮ್ ಶೋರ್ ಎಲ್ಲರ ಮನೆಯಲ್ಲಿ ಕಿಚನ್ ಒಂದ್ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಇದು ಮಾರ್ನಿಂಗ್ ರುಟೀನ್ ಮಾಡೋಣ ಅಂತ ನಾನು 7:30ಗೆ ಎದ್ದಿದ್ದೀನಿ. ಈ ರೇಟ್ ಗಂಟೆ ಹಾಕಿದ್ರೆ 6:30 ಇಲ್ಲ ಅಭ್ಯಾಸ ಇದೆ. ಊರಲ್ಲೆಲ್ಲ ಅಷ್ಟೇ ಬೇಗ ಹೇಳುದಲ್ವಾ, ಅದಕ್ಕೆ 6:30ಗೆ ಎದ್ದಿದ್ದೀನಿ. ಇವತ್ತು ನನ್ನ ಜವಾಬ್ದಾರಿ ಕರೆಕ್ಟ್. ಇವತ್ತು ಅಡುಗೆ ಅವರಿಲ್ಲ. ಏನ್ ತಿಂಡಿ ಇವತ್ತು? ನೀರ್ ದೋಸೆ, ಚಟ್ನಿ, ಫಿಶ್ ಸಾಂಬಾರು. ಇವಾಗ ಆಕ್ಚುಲಿ ವಿ ಆರ್ ಲೈಕ್ ಆಲ್ಮೋಸ್ಟ್ 8 ಜನ ಇಲ್ಲ 7 ಮೆಂಬರ್ಸ್ ಮನೆಯಲ್ಲಿ ಇದೀವ. ಸೊ ಹಾಗಾಗಿ ಅಮ್ಮ ಪ್ರತಿದಿನ ಅಡುಗೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ಒಬ್ರಿಗೆ ಕಷ್ಟ ಆಗುತ್ತೆ ಅಲ್ವಾ. ಓ ಮೈ ಗಾಡ್, ಇಮ್ಯಾಜಿನ್ 7 ಮೆಂಬರ್ಸ್ಗೆ ಚಪಾತಿ ಅಥವಾ ಆ ಥರ ತಿಂಡಿ ಆದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಗೊತ್ತೇ ಇದೆ. ಸೊ ಎನಿವೇಸ್, ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕಾಗಿತ್ತು. ಇದು ಅಮ್ಮ ಊರಿಂದ ತಂದಿದ್ದು. ಕುಚ್ಚಿಲಕ್ಕಿ ಬೇಯಿಸ್ಲಿಕ್ಕೆ ಮುಂಚೆ ದೊಡ್ಡ ಬಾಕ್ಸ್ ಬರ್ತಾ ಇತ್ತು, ಬಟ್ ಇವಾಗ ಪುಟ್ಟ ಬಾಕ್ಸ್. ಚೆನ್ನಾಗಿದೆ ಈ ಬಾಕ್ಸ್. ಆಕ್ಚುಲಿ ನಮ್ಮ ಮನೆಯಲ್ಲಿ ಅಮ್ಮನ ಕುಚ್ಚಲಕ್ಕಿ ಗ್ಯಾಸ್ ಅಲ್ಲಿ ಮಾಡ್ತಾ ಇದ್ರು, ಅದು ಸರಿ ಹೋಗ್ತಾ ಇಲ್ಲ ಅಂತ ಇದ್ದಾನಿದ್ದಾರೆ. ಊರಿಂದಲೇ ಬರುವಾಗ ತಕೊಂಡ್ ಬಂದಿದ್ದೇನೆ. ಈಗ ಒಳ್ಳೇದಾಯ್ತದೆ, ತುಂಬಾ ಈಸಿ ಕೂಡ. ಅದು ಪುರಿ ಬಸ್ಸಿ ಅದ್ರಲ್ಲಿ ಇಟ್ಟರೆ ಬೇಯ್ತದೆ ಅದೃಷ್ಟಕ್ಕೆ. ಸರ್ಪ್ರೈಸಿಂಗ್ಲಿ ತಾತ ಅವರು ಕುಚ್ಚಲಕ್ಕಿ ತುಂಬಾ ಇಷ್ಟಪಡ್ತಾರೆ. ಎಲ್ಲರೂ ಕುಚ್ಚಲಕ್ಕಿ ಇಷ್ಟಪಡ್ತಾರೆ. ದಿನ ಅದೇ ಊಟ ಮಾಡ್ತಾರೆ. ಅವಳ ಅತ್ತೆ, ಅವಳ ತಾತ, ಅವಳ ಅಪ್ಪಾಜಿ ಆಕ್ಚುಲಿ ಅಮ್ಮನ ಜೊತೆ ಮಾತಾಡೋದು ಬಂದಿದ್ದು ವೆರಿ ಇಂಪಾರ್ಟೆಂಟ್. ಈ ಅಳತೆ ಪಂತಜರ್ಗೆ. ಓ ಹೌದಾ, ಈಗ ಹೇಳ್ತೇನೆ ಅಳತೆ. ಹಾ ಬರ್ಲೆ. ಕಾಫಿ ಸಾರಿ ಟೀ ಪೌಡರ್ ಮಾಡ್ತೀನಿ. ಮೀನ್ ಬಂತು ಇವತ್ತು. ಬಂಗುಡೆ ಮೀನ್ ಸಾರ. ಇವತ್ತು ಬಂಗುಡೆ ಮೀನ್ ಸಾರ್. ಸ್ವಲ್ಪ ಮಸಾಲ ಫ್ರೈ ಮಾಡಬೇಕು, ಸ್ವಲ್ಪ ಸಾಂಬಾರ್ ಮಾಡಬೇಕು. ಓಕೆ, ಸೊ ಈ ಒಂದು ಟೀ ಪೌಡರ್ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತ ಅಂದ್ರೆ ಇದ್ರಲ್ಲಿ ಈಗ ಟೀ ಪೌಡರ್ 3/4 kg ಅಷ್ಟಿದೆ. 1 kg ತಂದಿದ್ದೇವೆ ನಾವು. ಪೂರ್ತಿ ಹಾಕ್ಲಿಲ್ಲ, ಅಂದ್ರೆ ಪೌಡರ್ ಎತ್ತಿಟ್ಟಿದ್ದೇವೆ, ಎಲ್ಲ ಪೌಡರ್ ಹಾಕ್ಲಿಲ್ಲ. ಇದಕ್ಕೆ 10 ಗ್ರಾಮ್ ಏಲಕ್ಕಿ ಸಾಕು, ಮತ್ತೆ ಒಂದು 20 ಗ್ರಾಮ್ ಲವಂಗ, 20 ಗ್ರಾಮ್ ಚಕ್ಕೆ, 20 ಗ್ರಾಮ್ ಕರಿಮೆಣಸು, ಮತ್ತೆ 20 ಗ್ರಾಮ್ ಸೋಂಪು. ಅಷ್ಟೆಲ್ಲ ಹಾಕಿ ಫ್ರೈ ಮಾಡಿ ಪೌಡರ್ ಮಾಡಬೇಕು. ಮತ್ತೆ ಶುಂಠಿ 3/4 kg ಟೀ ಪೌಡರ್ಗೆ 3/4 kg ಶುಂಠಿ ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡಿ ಅದಕ್ಕೆ ಹಾಕ್ಬೇಕು. ಸೊ ಇದು ಸ್ಟ್ರಾಂಗ್ ಮಸಾಲಾ ಚಾಯ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಅಂದ್ರೆ 3/4 kg ಶುಂಠಿ ಅಂದ್ರೆ ಅದು ಡ್ರೈ ಆದ್ಮೇಲೆ ತುಂಬಾ ಚಿಕ್ಕದಾಗ್ತದೆ. ಪೌಡರ್ ಇಷ್ಟೇ ಆಗುದು. ಹಸಿಯಲ್ಲಿ ನಿಮ್ಗೆ ತುಂಬಾ ಕಾಣ್ತದೆ ಅದು ಇಷ್ಟು ಬೇಕಂತ ಇಲ್ಲ, ಅದು ಡ್ರೈ ಆದ್ಮೇಲೆ ಇಷ್ಟೇ ಆಗುದು. ಡನ್. ಐ ಹೋಪ್ ನಿಮಗೆ ಕ್ಲಿಯರ್ ರೆಸಿಪಿ ಗೊತ್ತಾಗಿದೆ ಹೆಂಗೆ ಅಂತ. ಆಕ್ಚುಲಿ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಐ ಲವ್ಡ್ ಇಟ್. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ, ಅದನ್ನ ಬೇಕಿದ್ರೆ ಚೆಕ್ ಮಾಡಿ. ಇದು ನನ್ನ ಸ್ನಾಕ್ಸ್. ಇದು ಮಖಾನ ಅಂತ ತಿನ್ಲ ಬೆಳಿಗ್ಗೆನೆ. ಲೋಟಸ್ ಸೀಡ್ಸ್ ಒಂದು ಕೊಡಿಲ್ಲ ಮಕಾನ ಅಂತ. ಏನ್ ಮಕಾನ ಕುಕಾನ? ಇದು ಆಕ್ಚುಲಿ ಹೆಲ್ದಿ ಸ್ನಾಕ್ಸ್. ನಾನೇ ತಿಂದಿಲ್ಲ, ಅಕ್ಕ ಮಾಡಿ ಇಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಬಿಕಾಸ್ ಓವನ್ ಬಿಸಿ ಮಾಡ್ಬೇಕು. ಮಾಡಿದಾಗ ಕಳಕ್ಕೊಳ್ಬೇಕು. ನಾನು ಹಾಗೆಯೇ ಅಲ್ಲಿ ಇಲ್ಲಿ ಕ್ಲೀನಿಂಗ್, ಆರ್ಗನೈಸಿಂಗ್ ಅಂತೆಲ್ಲ ಇರುತ್ತೆ. ಅಪ್ಪಾಜಿ ಊರಿಗೆ ಹೋಗಿದಾಗ ತುಂಬ ಕಾಫಿ ಪ್ಯಾಕೆಟ್ಸ್ನ ತಂದಿದ್ರು. ಸೊ ಕಾಫಿನ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀವಿ. ಇದು ಫಿಲ್ಟರ್ ಕಾಫಿ. ಆ್ಯಂಡ್ ಅವಾಗ ರಿಯಲೈಸ್ ಆಯಿತು ಆ್ಯಕ್ಚುಲಿ ಮನೆಯಲ್ಲಿ ಫಿಲ್ಟರ್ ಕಾಫಿ ಮೇಕಿಂಗ್ ಮೆಷಿನ್ ಇದೆ, ಅದನ್ನು ಯುಟಿಲೈಸೇ ಮಾಡ್ತಾ ಇಲ್ಲ ಅಂತ. ಮೀನ್ ವೈಲ್ ತಾತ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು ವಾಕಿಂಗ್ ಮಾಡ್ಕೊಂಡು ಬರ್ತಾರೆ. ಇನ್ನು ಪಪ್ಪ ಎಲ್ಲ ಬಾಲ್ಕನಿ ಡೋರ್ಸ್ನ ಓಪನ್ ಮಾಡ್ತಾ ಇದ್ದಾರೆ. ಆದಷ್ಟು ನ್ಯಾಚುರಲ್ ಲೈಟ್ ಆ್ಯಂಡ್ ಬೆಳಕಿದ್ದಷ್ಟು ಒಳ್ಳೇದಲ್ವಾ. ನಮ್ಮ ಕೆಲಸ ನಾವು ಮಾಡ್ದಂಗೆ ರೋಬೋಟಿಕ್ ಮೆಷಿನ್ಸ್ ಎಲ್ಲ ಮನೇಲಿದ್ದಾಗ ಆನ್ ಟೈಮ್ ಏನಾದರೂ ಸೆಟ್ ಮಾಡಿರ್ತೀವಿ ಅಂದರೆ ಅದೇ ಟೈಮ್ಗೆ ಅದ್ರ ಕೆಲಸನೂ ಕೂಡ ಶುರು ಆಗುತ್ತೆ ಅಲ್ವಾ. ಸೊ ಇದು ನಮ್ಮ ಮನೆಯ ಅಗಾರೋ ಅವರ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್. ನಿಮ್ಮಲ್ಲಿ ಎಷ್ಟು ಜನ ಈ ಥರ ವ್ಯಾಕ್ಯೂಮ್ ಕ್ಲೀನರ್ಸ್ನ ಯೂಸ್ ಮಾಡ್ತೀರಾ ಆ್ಯಂಡ್ ಎಷ್ಟು ಯೂಸ್ಫುಲ್ ಆಗಿದೆ? ಇದು ನನಗೆ ಹೊಸ ಅನುಭವ. ಸೊ ಇನ್ನೂ ಅಡ್ಜಸ್ಟ್ ಆಗ್ತಾ ಇದೆ, ಬಟ್ ಫೀಲ್ಸ್ ನೈಸ್ ಬಿಕಾಸ್ ಒಂದು ಕೆಲಸ ಆದರೂ ಕಮ್ಮಿ ಆಯ್ತಂತ. ಆ್ಯಸ್ ಯು ಕ್ಯಾನ್ ಸಿ, ಮನೆಯಲ್ಲಿ ಅಮ್ಮ ಕಿಚನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಕೆಲಸ ಆದರೂ ಕಮ್ಮಿ ಆಯಿತು ಅಂತ. ಹಾಗೆಯೇ ನಾನು ಈ ಟೈಮ್ನ
ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ಓವನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಆಯಿತು ನಾವು ಇದರಲ್ಲಿ ಫುಡ್ನ ಹೀಟ್ ಮಾಡ್ತೀವಿ, ಬಟ್ ಅದೇ ಅಷ್ಟೊಂದು ಹೈಜಿನಿಕ್ ಆಗಿಲ್ಲ ಅಂದಮೇಲೆ ಇದರಲ್ಲಿ ಹೀಟ್ ಮಾಡುವಂಥ ಫುಡ್ ಎಷ್ಟೊಂದು ಹೈಜಿನಿಕ್ ಆಗಿರುತ್ತೆ ಅಲ್ವಾ. ಸೊ ಏನಾದರೂ ಈ ಥರ ಮೆಷಿನ್ಸ್ ತಂದಾಗ ಅದನ್ನು ಹಾಗೆ ಮೇಂಟೈನ್ ಕೂಡ ಮಾಡಬೇಕು, ಪದೇ ಪದೇ ಕ್ಲೀನಿಂಗ್ ಮಾಡ್ತಾ, ಇಲ್ಲಾಂದರೆ ವೆರಿ ಅನ್ಹೆಲ್ತಿ ಆಗುತ್ತೆ ಅಲ್ವಾ. ಸೊ ಇವತ್ತು ಟೈಮ್ ತಗೊಂಡು ಮಾಡಲೇಬೇಕು ಅಂತ ಅಂದ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಾಗ ಫುಲ್ ಎನರ್ಜಿ ಇರುತ್ತೆ, ಆ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಕೆಲಸನ ಮಾಡಬೇಕಾಗತ್ತೆ. ಆಮೇಲೆ ಅಂದಿದ್ದ ಕೆಲಸ ಅದು ಆಮೇಲೆಗಾಗುತ್ತೆ, ಇಲ್ಲಾಂದರೆ ನಾಳೆಗೆ ಉಳಿಯುತ್ತೆ. ಏನಂತೀರಾ? ಮನೆ ಆದ್ಮೇಲೆ ಏನಾದ್ರೂ ಹೊಸ ಎಡಿಷನ್ಸ್ ಬರ್ತಾನೆ ಇರುತ್ತೆ ಅಲ್ಲ. ಸೊ ಇದು ನಮ್ಮ ಮನೆಗೊಂದು ಹೊಸ ಎಡಿಷನ್ ಇವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ಪೆಷಲಿ ಸಂಡೇ ಮೇಡ್ ಬರಲ್ಲ ಅಂದಾಗ ಅದ್ರ ಪಾಡಿಗೆ ಅದನ್ನ ಹಾಕಿದ್ರೆ ನಿನ್ನೆ ಇಡೀ ಮನೆನ ಸ್ಕ್ಯಾನ್ ಮಾಡ್ತು. ಸೊ ನಮ್ಮ ಹಾಲ್ ಎಲ್ಲಿದೆ, ಬೆಡ್ರೂಮ್ ಎಲ್ಲಿದೆ, ಕಿಚನ್ ಎಲ್ಲಿದೆ ಅಂತ ಇವಾಗ ಅದೇ ಜಾಗಕ್ಕೆ ಅದ್ರ ಪಾಡಿಗೆ ಹೋಗ್ತಾ ಇದೆ ಎಲ್ಲ ಕಡೆ ಕ್ಲೀನ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬಂದಾಗ ನನಗೆ ಅನಿಸ್ತಾ ಇದ್ದ ಹೇಗೆ ಯೂಸ್ ಮಾಡೋದು, ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ. ಬಟ್ ಒಂದು ಫುಲ್ ಲೆಂತ್ ವಿಡಿಯೋ ನೋಡಿದೆ ನಾನು, ಅಮೆಝಾನ್ ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ಓಕೆ ಈ ರೀತಿನ ಡಿಫ್ರೆಂಟ್ ರೀತಿನಲ್ಲಿ ಅದು ನೆಲನ ಮಾಪ್ ಕೂಡ ಮಾಡುತ್ತೆ, ಸ್ವೀಪ್ ಕೂಡ ಮಾಡುತ್ತೆ. ಅಂದ್ರೆ ವೈ ಶೇಪಲ್ಲಿ ಇದೆ, ಇಲ್ಲಾಂದ್ರೆ ಎಸ್ ಶೇಪಲ್ಲಿ ಇದೆ, ಇಲ್ಲಾಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗಿ ಬರ್ತಾ ಇರುತ್ತೆ. ವೆರಿ ಹೆಲ್ಪ್ಫುಲ್. ಆ್ಯಂಡ್ ಮನೆಯಲ್ಲಿ ಒಬ್ರು ಒಂದು ಕೆಲಸ ಮಾಡಿದಾಗ ಇದು ಇದ್ರ ಪಾಡಿಗೆ ಇಡೀ ಮನೆನ ಕ್ಲೀನ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಅಲ್ಲಿ ಚಾರ್ಜಿಂಗ್ ಇಟ್ರೆ 100% ಚಾರ್ಜ್ ಆದರೆ ಈಸಿಲಿ ಕ್ಲೀನ್ ಮಾಡೋದಕ್ಕೆ ಮಸ್ತ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಇರುವಂತ ಒಂದು ಹೊಸ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ. ಸೊ ಈ ರೀತಿದೊಂದು ಲೇಯರ್ ಇರುತ್ತೆ ಆಯ್ತಾ, ವಿಚ್ ಮೀನ್ಸ್ ನೆಲ ಒರೆಸ್ಬೇಕು, ಗುಡ್ಸೋದು ಮಾತ್ರ ಅಲ್ಲ, ನೆಲ ಒರೆಸ್ಬೇಕು ಅಂದ್ರೆ ಅದನ್ನ ಕೂಡ ಮಾಡುತ್ತೆ. ಅಂಡ್ ಈ ಫ್ಯಾನ್ ಇದೆಯಲ್ಲ ಈ ತರ, ಇದರಲ್ಲಿ 2 ಬಣ್ಣ ಕೂಡ ಇದೆ, ಅಂದ್ರೆ ಎಲ್ಲಿ ಯಾವ ಬಣ್ಣ ಹಾಕ್ಬೇಕು ಅಂತ ಈಸಿಲಿ ಗೊತ್ತಾಗ್ಬೇಕು ಅಂತ. ಅಂಡ್ ಇದರಿಂದ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಅಂಡ್ ಈ ಫಿಲ್ಟರ್ ಇನ್ನ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಈ ತರ, ಬಿಕಾಸ್ ಇದನ್ನ ಕೂಡ ಆಲ್ಮೋಸ್ಟ್ 2-3 ಮಂತ್ಸ್ಗೆ ಒಂದ್ಸತಿ ಚೇಂಜ್ ಮಾಡ್ಬೇಕಾಗತ್ತೆ. ಹಾಗೇನೆ ಡೀಟೇಲ್ ಆಗಿ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ಇದು ನಮ್ಮ ರೋಬೋ, ಬಟ್ ಈ ಕಡೆ ಎಲ್ಲ ಡಸ್ಟ್ ಅಕ್ಯುಮುಲೇಟ್ ಆಗಿದೆ, ಅದನ್ನ ತೋರಿಸ್ಬೇಕು. ಅಂಡ್ ಈ ತರ ಪುಟ್ಟು ಬ್ರಷ್ ಕೂಡ ಇದೆ ಒಳಗಡೆ ಏನಾದ್ರು ಕ್ಲೀನ್ ಮಾಡೋದಕ್ಕೆ. ನಾನು ನಿಮಗೆ ಡಿಫ್ರೆನ್ಸ್ ನ ತೋರಿಸ್ತೀನಿ. ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಫಸ್ಟ್ ನೀವು ಸ್ಮಾರ್ಟ್ ಲೈಫ್ ಅನ್ನೋ ಆ್ಯಪ್ ಮುಖಾಂತರ ಇದನ್ನು ಕನೆಕ್ಟ್ ಮಾಡಬೇಕು. ಆಮೇಲೆ ಎಲ್ಲ ಆಪ್ಷನ್ಸ್ ನಿಮ್ಮ ಮೊಬೈಲಲ್ಲೇ ಕಾಣಿಸುತ್ತೆ. ಸೊ ನೆಲ ಒರೆಸುತ್ತೆ, ಗುಡ್ಸುತ್ತೆ, ಎರಡನ್ನೂ ಹೇಗೆ ಮಾಡುತ್ತೆ ಅಂದರೆ ಈ ಥರ ಫ್ಯಾನ್ ಥರ ಇದೆಯಲ್ಲ, ಅದು ನೆಲ ಗುಡ್ಸೋದಕ್ಕೆ, ಎಲ್ಲ ಡಸ್ಟ್ನ ಕಲೆಕ್ಟ್ ಮಾಡೋದಕ್ಕೆ. ಇನ್ನು ಆ ಕಡೆ ಬ್ಲೂ ಕಲರ್ ಕ್ಲಾತ್ ಇದೆಯಲ್ಲ, ಅದು ನೆಲ ಒರೆಸೋದಕ್ಕೆ ಯೂಸ್ ಮಾಡುವಂಥದ್ದು. ಆ್ಯಂಡ್ ಇದು ಡಸ್ಟ್ನೆಲ್ಲ ಕಲೆಕ್ಟ್ ಮಾಡುತ್ತೆ. ಇನ್ನು ಇಲ್ಲಿದೆಯಲ್ಲ, ಇದರಲ್ಲಿ ವೆಲ್ಕ್ರೋ ಇದೆ, ಇದನ್ನು ಈಸಿಲಿ ತೆಗಿಬೋದು, ವಾಶ್ ಮಾಡ್ಬೋದು, ಒಣಗಾಕ್ಬೋದು ಈ ಥರ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇದು ಆ್ಯಕ್ಚುಲಿ ನೆಲನ ಕ್ಲೀನ್ ಮಾಡಿದ್ಮೇಲೆ ಈ ಥರ, ವರ್ಸಸ್ ಅದಕ್ಕೂ ಮುಂಚೆ ಈ ಥರ ಇತ್ತು. ಸೊ ಇವಾಗ ಮ್ಯಾಟ್ ಎಲ್ಲ ಇದ್ದಾಗ ಅದ್ರ ಮೇಲೆ ಹೋಗಬೇಕು, ಇನ್ನು ಕೆಳಗಡೆ ಇದ್ದಾಗ ಅದು ಪ್ರೆಸ್ ಮಾಡಬೇಕು. ಸೊ ಹಾಗಾಗಿ ಇದರ ವೀಲ್ಸ್ ಈ ಥರ ಫ್ರೀ ಆಗಿದೆ, ಅಪ್ ಡೌನ್. ಹಾಗೆಯೇ ಈ ರೋಬೋಟಲ್ಲಿ ಇದೆಯಲ್ಲ, ಇದು ಸೆನ್ಸರ್ ಥರ, ಎಲ್ಲಾದರೂ ಡ್ಯಾಶ್ ಆದರೆ ಇದಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ಏನು ಹಾರ್ಮ್ ಆಗಲ್ಲ. ಇಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಬರುತ್ತೆ ಈ ಕಡೆಗೆ. ಹಾಗೆಯೇ ಇದೆಯಲ್ಲ, ಯು ಕ್ಯಾನ್ ಜಸ್ಟ್ ಪ್ರೆಸ್ ಈ ಥರ ಆ್ಯಂಡ್ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇಲ್ಲಿ ಲೈಕ್ ಯು ಕ್ಯಾನ್ ಸಿ, ಕಾಣಿಸ್ತಾ ಇದೆಯಾ? ಕೂದಲೆಲ್ಲ ಏನಾದರೂ ಇದ್ರೆ ಈ ಥರ ಸಿಕ್ಕಾಕೊಳ್ಳುತ್ತೆ ನೀಟಾಗಿ. ಡಸ್ಟ್ ಪಾರ್ಟ್ಸ್ನ ರಿಮೂವ್ ಮಾಡಬೇಕಾದ್ರೆ ಈ ಥರ ಪುಲ್ ಮಾಡಬೇಕು. ಎಷ್ಟು ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಲೆಟ್ಸ್ ಸಿ. ಓ ಮೈ ಗಾಡ್, ಇಷ್ಟೊಂದು ಧೂಳಿತ್ತಾ? ನನಗೆ ನಂಬೋದಕ್ಕಾಗಲ್ಲ ಅಮ್ಮ ತೂಲೆಗೆ. ಓ ಈತು ಧೂಳು ಇತ್ತು ಅಂದುಂಡ. ಸೊ ನಾನು ಎಲ್ಲ ಡಸ್ಟ್ನ ಡಸ್ಟ್ಬಿನ್ಗೆ ಹಾಕಿ ಬಂದೆ. ಇದರಲ್ಲಿ ಈ ಥರದ ಲೇಯರ್ ಇದೆ, ಇಫ್ ಯು ಕ್ಯಾನ್ ಸಿ. ಇದನ್ನು ಈಸಿಲಿ ನೀವು ರಿಮೂವ್ ಕೂಡ ಮಾಡ್ಬೋದು. ಸ್ಪಂಜ್ ಲೇಯರ್ ಇದೆಯಲ್ಲ, ಅದನ್ನು ಕೂಡ ರಿಮೂವ್ ಮಾಡ್ಬೋದು ಈ ಥರ. ಏನಾದರೂ ಗಲೀಜಿದ್ರೆ ಬ್ರಷಲ್ಲಿ ಈ ಥರ ತೆಗೆದ್ರೆ ಎಲ್ಲ ಹೋಗುತ್ತೆ. ಇನ್ನು ಈ ಜಾಗ ಇದೆಯಲ್ಲ, ಇದರಲ್ಲಿ ನೀರು ಹಾಕ್ಬೋದು, ಬಿಕಾಸ್ ನೆಲ ಒರೆಸ್ಬೇಕು ಅಂದರೆ ನೀರು ಬೇಕು. ಬಟ್ ಯಾವುದೇ ರೀತಿಯ ಡಿಟರ್ಜೆಂಟ್ ಹಾಕಬಾರ್ದು, ಬರೀ ಪ್ಲೇನ್ ವಾಟರ್. ಬೆಸ್ಟ್ ಥಿಂಗ್ ಅಲ್ವಾ, ಕ್ಲೀನಿಂಗ್ ಕೂಡ ಆಗುತ್ತೆ, ಜೊತೆಗೆ ಡಸ್ಟ್ ಕೂಡ ಹೋಗುತ್ತೆ. ಹಾಗೆಯೇ ನನಗಿದ್ದಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಅಂದರೆ ಇದು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ. ಬಿಕಾಸ್ ಕೆಳಗಡೆ ಎಲ್ಲ ಹೋಗುತ್ತಾ, ಸೋಫಾ ಕೆಳಗಡೆ, ಇನ್ನು ಕಾಫಿ ಟೇಬಲ್ ಕೆಳಗಡೆ, ಇದ್ರ ಹಿಂದೆನೇ ಇದ್ದೆ ಟೆಸ್ಟ್ ಮಾಡೋದಕ್ಕೆ. ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಅಡ್ಡ ಬಂದರೆ ಅದು ಹೇಗೆ ನೋಡಿ ಅದನ್ನು ರೆಕಗ್ನೈಸ್ ಮಾಡುತ್ತೆ ಸೆನ್ಸರ್ ಮೂಲಕ. ಹಾಗೆಯೇ ಅಡಿಯಲ್ಲಿ ಜಾಗ ಇದ್ದರೆ ಅಲ್ಲೂ ಹೋಗಿ ಎಲ್ಲ ಕ್ಲೀನ್ ಮಾಡುತ್ತೆ. ಬೆಸ್ಟ್ ಥಿಂಗ್ ಅಲ್ವಾ. ನಾವೇ ಕೆಲವೊಂದ್ಸತಿ ಲೇಸಿಯಾಗಿ ಅಲ್ಲಿ ಇಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿರಲ್ಲ, ಬಟ್ ದಿಸ್ ಇಸ್ ಸೂಪರ್ ಗುಡ್. ಆ್ಯಂಡ್ ಈ ಅಗಾರೋ ಅವರ ರೋಬೋ ಇದೆಯಲ್ಲ, ಎಲ್ಲ ಪಾರ್ಟ್ಸ್ ಹೋಗ್ಬಿಟ್ಟಿದೆ ಇವಾಗ. ಅಂದರೆ ತೆಗೆದಿಟ್ಟಿದ್ದೀನಿ ನಾನು ಎಲ್ಲ ಕ್ಲೀನ್ ಮಾಡೋದಕ್ಕೆ. ನಾನು ನಿಮಗೆ ತೋರಿಸ್ಬೇಕು ಅಂತ ಕ್ಲೀನ್ ಮಾಡಿದ್ದೀನಿ. ಅದರ್ವೈಸ್ ಈಸಿಲಿ 3 ಡೇಸ್ಗೆ ಒಂದ್ಸತಿ ಯು ಕ್ಯಾನ್ ರಿಮೂವ್ ದ ಡಸ್ಟ್ ಆಯ್ತಾ. ಎಷ್ಟು ನೀಟಾಗಿ ಅಕ್ಯುಮುಲೇಟ್ ಆಗುತ್ತೆ. ಬೇಸಿಕ್ಲಿ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕು, ಇದಕ್ಕೆಲ್ಲ ಟೈಮ್ ಇಲ್ಲ. ಮನೆ ಅಲ್ಲಿ ಇಲ್ಲಿ ಗಲೀಜಿರುತ್ತೆ, ಕ್ಲೀನಿಂಗ್ ಮಾಡೋರಿಲ್ಲ,
ಮೇಡಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಥವಾ ನೀವು EMI ಆಪ್ಷನ್ ಮುಖಾಂತರನೂ ಕಟ್ಕೋಬೋದು. ಸೊ ಹಾಗಾಗಿ ದಿಸ್ ಇಸ್ ಆಬ್ಸಲ್ಯೂಟ್ಲಿ ಎಲ್ಲ ಮನೆಯಲ್ಲಿ ತುಂಬ ಯೂಸ್ ಆಗುವಂಥ ಪ್ರಾಡಕ್ಟ್. ಆ್ಯಂಡ್ ವೈಫೈ ಮುಖಾಂತರ ಕನೆಕ್ಟ್ ಮಾಡಿರೋದು ನನ್ನ ಫೋನ್ಗೆ. ಇದ್ರ ಕೆಲವೊಂದು ಫೀಚರ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಒಂದು, ಎಂಟೈರ್ ಮನೇನ ಅದ್ರ ಪಾಡಿಗೆ ಅದು ಸ್ಕ್ಯಾನ್ ಮಾಡುತ್ತೆ. ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಒಂದು ಮ್ಯಾಪ್ ಥರ ಬರುತ್ತೆ. ಆ ಮ್ಯಾಪ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಓ ನಮ್ಮ ಬೆಡ್ರೂಮ್ ಎಲ್ಲಿದೆ, ನಮ್ಮ ಕಿಚನ್ ಎಲ್ಲಿದೆ, ನಮ್ಮ ಮನೆ ಹಾಲ್ ಎಲ್ಲಿದೆ ಅಂತ. ಸೊ ನೆಕ್ಸ್ಟ್ ಟೈಮಿಂದ ನನಗೆ ಬರೀ ಹಾಲ್ ಕ್ಲೀನ್ ಮಾಡಿಸ್ಬೇಕು ಅಂದರೆ ಅದು ಮಾತ್ರ ಮಾಡಿದ್ರೆ ಆಯಿತು, ಬೆಡ್ರೂಮ್ ಮಾತ್ರ ಮಾಡಬೇಕು ಅಂದರೆ ಅದನ್ನ ಮಾತ್ರ ಮಾಡಿದ್ರೆ ಆಯಿತು. ಸೊ ಆ ಏರಿಯಾನ ಕ್ಲಿಕ್ ಮಾಡಿದ್ರೆ ಅದು ಆ ಏರಿಯಾಕ್ಕೆ ಮಾತ್ರ ಹೋಗುತ್ತೆ. ಸೊ ಈಸಿ ಅಲ್ವಾ? ಹಾಗೆಯೇ ನೀವು ಟೈಮ್ನ ಕೂಡ ಸೆಟ್ ಮಾಡ್ಬೋದು. ಇವಾಗ ಬೆಳಿಗ್ಗೆ 9 o'clock ಪ್ರತಿದಿನ ಕ್ಲೀನಿಂಗ್ ಮಾಡಬೇಕು ಅಂದರೆ ಟೈಮರ್ ಆಪ್ಷನ್ ಇರುತ್ತೆ, ಸೆಟ್ ದ ಟೈಮ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದ್ರ ಪಾಡಿಗೆ ಎವ್ರಿ ಡೇ 9 o'clock ಶಾರ್ಪಾಗಿ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾರ್ಜಿಂಗ್ ಪಾಯಿಂಟ್ ಹತ್ರ ಇಟ್ಟಿರಿ ಇದನ್ನ. ಸೊ ಎಲ್ಲ ಆದಮೇಲೆ ಚಾರ್ಜ್ ಅಂತ ಅಂದಾಗ ಅದ್ರ ಪಾಡಿಗೆ ಅದು ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋಗುತ್ತೆ. ಸೊ ಈಸಿ ಅಲ್ವಾ? ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿಲ್ಲ, ಒಂದ್ಸತಿ ಹೇಳಿದ್ರೆ ಸಾಕು. ಪ್ರತಿದಿನ ಅದನ್ನು ಸೆಟ್ ಮಾಡಿಟ್ರೆ ಅದ್ರ ಪಾಡಿಗೆ ಅದು ಮಾಡ್ತಾ ಇರುತ್ತೆ ಕೆಲಸನ. ಇನ್ನು ಮನೆ ಅಂದಮೇಲೆ ಅಲ್ಲಿ ಇಲ್ಲಿ ಐಟಮ್ಸ್ ಎಲ್ಲ ಇರೋದು ಸಹಜ. ಸೊ ಬೆಸ್ಟ್ ಥಿಂಗ್ ಸೆನ್ಸರ್ ಇರೋದ್ರಿಂದ ಅದೇನು ಮಾಡುತ್ತೆ ಅಂದರೆ ಅಲ್ಲಿ ಇಲ್ಲಿ ಟೆಸ್ಟ್ ಮಾಡಿಕೊಂಡು ಎಲ್ಲಿ ಒಳಗಡೆ ಹೋಗ್ಬೋದು ಅದು ಹೋಗುತ್ತೆ. ಆ್ಯಂಡ್ ಹಿಯರ್ ಇಸ್ ದಿ ಆಪ್ಷನ್, ವೆರಿ ಈಸಿ. ಸೊ ಹಾಗಾಗಿ ಡ್ಯಾಮೇಜ್ ಖಂಡಿತವಾಗ್ಲೂ ಆಗಲ್ಲ. ಬಟ್ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ಐ ಆಮ್ ಟೆಲಿಂಗ್ ಯು, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಹೇಗೆ ಇದನ್ನು ಐಡೆಂಟಿಫೈ ಮಾಡೋದು ಅಂತ. ಒಂದ್ಸತಿ ಅರ್ಥ ಆದಮೇಲೆ ಇಟ್ ಬಿಕಮ್ಸ್ ವೆರಿ ಈಸಿ. ಇಷ್ಟು ದಿನ ಎಲ್ಲ ಕಡೆ ನೋಡ್ತಾ ಇದೆ, ಮನೆಯಲ್ಲಿ ರೋಬೋ ಇದೆ, ವ್ಯಾಕ್ಯೂಮ್ ಕ್ಲೀನರ್ ಇದೆ, ಎಲ್ಲ ಅದೇ ಕ್ಲೀನ್ ಮಾಡುತ್ತೆ ಅಂತ. ಫೈನಲಿ ನಮ್ಮ ಮನೆಯಲ್ಲೂ there is a new vacuum cleaner. ಅಕಸ್ಮಾತಾಗಿ ನಿಮಗೂ ಈ ಒಂದು ಅಗಾರೋ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಬೇಕು, ನೀವು ಪ್ರಾಡಕ್ಟ್ನ ಚೆಕ್ ಮಾಡಬೇಕು. ತುಂಬ ಈಸಿ ಆಗುತ್ತೆ, ಸ್ಪೆಷಲಿ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಮನೆಯಲ್ಲಿ ತುಂಬ ಕೆಲಸ ಇದೆ, ತುಂಬ ಜನ ಇದ್ದಾರೆ, ಇದಾದರೂ ಒಂದು ಕೆಲಸ ಒಂದು ರಿಲೀಫ್ ಆಗುತ್ತೆ ಅಂದರೆ ಯು ಶುಡ್ ಡೆಫಿನೆಟ್ಲಿ ಇನ್ವೆಸ್ಟ್ ಇನ್ ದಿಸ್ ಒನ್. ಬಿಕಾಸ್ ಅದ್ರ ಪಾಡ ಚಾರ್ಜ್ ಆಗುತ್ತೆ. ಡಸ್ಟ್ನ ಪ್ರತಿದಿನ ತೆಗಿಬೇಕಂತ ಇಲ್ಲ, ಬಿಕಾಸ್ 250 ml ಅಷ್ಟು ಡಸ್ಟ್ ಬರುತ್ತೆ ಪ್ರತಿದಿನ, ಇಲ್ಲ ತಾನೆ? ಸೊ ಸ್ಟೋರ್ ಆದಂಗೆ ಈ 2 to 3 days ನೀವು ಡಸ್ಟ್ನ ಕೂಡ ಡಸ್ಟ್ಬಿನ್ಗೆ ಹಾಕ್ಬೋದು. ವೆರಿ ಈಸಿ ಟು ಯೂಸ್ ಆ್ಯಂಡ್ ಡೆಫಿನೆಟ್ ಆಗಿ ನಮ್ಮ ಮನೇಲಂತೂ ಹೆಲ್ಪ್ ಆಗುತ್ತೆ. ಇಷ್ಟರಲ್ಲೇ ನಮ್ಮ ಯಜಮಾನ್ರು ಎದ್ರ ದೀಪು ಅವ್ರಿಗೆ ಬೆಳಿಗ್ಗೆ ಸ್ಟ್ರಾಂಗ್ ಕಾಫಿ ಇಷ್ಟಪಡ್ತಾರೆ. ಸೊ ಮೇಕಿಂಗ್ ಹಿಸ್ ಫೇವ್ರೆಟ್ ಇಂಪಲ್ಸ್ ಕಾಫೀಸ್. Oh shit, just miss. ಸ್ಟ್ರಾಂಗ್ ಕಾಫಿ ಮಾಡ್ತೀವಿ. ಆ್ಯಂಡ್ ಇವತ್ತು ತಿಂಡಿಗೆ ಅಮ್ಮ ಹೇಳಿರೋದು ನೀರು ದೋಸೆ, ಒನ್ ಆಫ್ ಮೈ ಫೇವ್ರೆಟ್. ಲಾಸ್ಟಲ್ಲಿ ಉಳಿದಿರುತ್ತೆ ನೋಡಿ ಕ್ರಿಸ್ಪಿಯಾಗಿ, ಅದು ನನಗೆ ಸಖತ್ ಇಷ್ಟ ಅಪ್ಪ. ಇದವೇ ತವ ಚೆನ್ನಾಗಿ ಕಾಯಬೇಕು. ಇವಾಗ ಬಿಸಿ ಬಿಸಿ ದೋಸೆ ಹಾಕ್ತಾರೆ, ಚೆನ್ನಾಗಿ ತಿನ್ನೋದೆ. ಒಂದು ನಿಜ ಹೇಳ, ನಮ್ಮ ಬೆಂಗಳೂರು ಕಡೆ ಎಲ್ಲ ಹೇಗೆ ಯಾವಾಗ ನೋಡಿದ್ರು ಉಪ್ಪಿಟ್ಟು ಬಗ್ಗೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಏನಂತ ಕೇಳಿದ್ರೆ ತಿಂಡಿ ಉಪ್ಪಿಟ್ಟು ಅಂತ. ಅದೇ ರೀತಿ ನಮ್ಮ ಊರಲ್ಲಿ ದೋಸೆ ಇಡ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಪ್ಪ. ಏನಂತೀರಾ ನೀವು? ಸರಿ, ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಟಾಟಾ, ಬಾಯ್.